ಹೌದು, ಚಿಕ್ಕಬಳ್ಳಾಪುರ ನಾಗರಿಕರ ಮೇಲೆ ದ್ವೇಷ ಸಾಧಿಸುವ ರೀತಿಯಲ್ಲಿ ವರ್ತಿಸುತ್ತಿರುವ ನಗರಸಭೆ ಅಧಿಕಾರಿಗಳು ನಾಗರಿಕರ ತೊಂದರೆಗಳೆಂದರೆ ಅಸಡ್ಡೆ ಮನೋಭಾವ ಬೆಳೆಸಿಕೊಂಡಂತಿದೆ. ಕಳೆದ 6 ತಿಂಗಳುಗಳಿಂದ ಯುಜಿಡಿ ನೀರು ಚರಂಡಿಗೆ ಹರಿದು ಆ ಮೂಲಕ ಕೆರೆಗೆ ಹರಿಯುತ್ತಿದ್ದರು. ಈ ಅಧಿಕಾರಿಗಳು ಮಾತ್ರ ತಮಗೂ ಈ ಸಮಸ್ಯೆಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಚಿಕ್ಕಬಳ್ಳಾಪುರ ನಾಗರಿಕರ ಪಾಲಿಗೆ ನರಕವಾಗಿ ಪರಿಣಮಿಸಿದೆ. ಇಲ್ಲಿ ನಡು ರಸ್ತೆಯಲ್ಲಿ ಕಾಣ್ತಾ ಇದೆಯಲ್ಲ ಮ್ಯಾನ್ ಹೋಲ್, ಇದು ಚಿಕ್ಕಬಳ್ಳಾಪುರದ ಗಂಗನ ಮೇತೆಯಿಂದ ಮೈಲಪ್ಪನಹಳ್ಳಿಗೆ ಹೋಗುವ ಮುಖ್ಯ ರಸ್ತೆ. ಈ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿಯೇ ನಗರಸಭೆ ಮ್ಯಾನ್ ಹೋಲ್ಗಳನ್ನ ನಿರ್ಮಾಣ ಮಾಡಿದೆ. ಆದರೆ ಈ ಮ್ಯಾನ್ ಹೋಲ್ಗಳು ಕಟ್ಟಿಕೊಂಡು 6 ತಿಂಗಳು ಕಳೆದ್ರು ಅವುಗಳನ್ನ ಸ್ವಚ್ಛಗೊಳಿಸಿ ತ್ಯಾಜ್ಯ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕಿದ್ದ ಅಧಿಕಾರಿಗಳು ಮ್ಯಾನ್ ಹೋಲ್ಗಳನ್ನ ಸ್ವಚ್ಛಗೊಳಿಸುವ ಬದಲು ಅದೇ ಯುಜಿಡಿ ತ್ಯಾಜ್ಯ ನೀರನ್ನ ಚರಂಡಿಗೆ ಬಿಟ್ಟು ಕೈ ತೊಳೆದುಕೊಂಡಿದ್ದಾರೆ. ಹೆಚ್ಚಿನ ವ್ಯಾಲಿ ತ್ಯಾಜ್ಯ ನೀರು 2 ಹಂತದಲ್ಲಿ ಶುದ್ಧೀಕರಿಸಿ ಜಿಲ್ಲೆಯ ಕೆರೆಗಳಿಗೆ ತುಂಬಲಾಗುತ್ತಿದೆ. ಅದರ ಭಾಗವಾಗಿ ಈ ಕಂದವಾರ ಕೆರೆಗೂ ಹೆಚ್ಚಿನ ವ್ಯಾಲಿ ನೀರು ಹರಿಸಲಾಗುತ್ತಿದೆ. ಆದರೆ ಇದು 3 ಹಂತದಲ್ಲಿ ಶುದ್ಧೀಕರಣ ಆಗಬೇಕು ಎಂಬ ಬೇಡಿಕೆ ಜಿಲ್ಲೆಯಾದ್ಯಂತ ತೀವ್ರವಾಗಿರುವಾಗಲೇ ಯುಜಿಡಿ ಮತ್ತು ಚರಂಡಿಯ ನೀರು ನೇರವಾಗಿ ಕೆರೆಗೆ ಬಿಡುವ ಮೂಲಕ ಚಿಕ್ಕಬಳ್ಳಾಪುರ ನಗರಸಭೆ ನಿರ್ಲಕ್ಷ್ಯ ತೋರುತ್ತಿರುವುದು ನಗರ ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಯುಜಿಡಿ ಮತ್ತು ಚರಂಡಿಯ ನೀರು ನೇರವಾಗಿ ಚರಂಡಿಯ ಮೂಲಕವೇ ಕಂದವಾರ ಕೆರೆಗೆ ಕಳೆದ 6 ತಿಂಗಳುಗಳಿಂದ ಹರಿಯುತ್ತಿದ್ದು, ಈ ಬಗ್ಗೆ ವಾರ್ಡಿನ ಸದಸ್ಯರು ಹಲವು ಬಾರಿ ಮನವಿ ಮಾಡಿದ್ರು. ನಗರಸಭೆ ಅಧಿಕಾರಿಗಳು ಮಾತ್ರ ಇತ್ತ ಗಮನವೇ ಹರಿಸಿಲ್ಲ. ಇನ್ನು ಕಳೆದ 6 ತಿಂಗಳ ಹಿಂದೆ ಈ ಮ್ಯಾನ್ ಹೋಲ್ಗಳು ಕಟ್ಟಿಕೊಂಡು ಯುಜಿಡಿ ನೀರು ರಸ್ತೆಗೆ ಹರಿಯುತ್ತಿತ್ತಲ್ಲ, ಆಗ ಇಲ್ಲಿನ ಪೈಪ್ಲೈನ್ ದುರಸ್ತಿ ಮಾಡಿ ಯುಜಿಡಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಲು ನಗರಸಭೆ ಸದಸ್ಯ ಸತೀಶ್ ಅವರು ಪದೇ ಪದೇ ನಗರಸಭೆಗೆ ಮನವಿ ಮಾಡಿದ ಪರಿಣಾಮವಾಗಿ ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರತ್ಯೇಕವಾಗಿ ಪೈಪ್ಲೈನ್ ಹಾಕಲು ತೀರ್ಮಾನಿಸಿದ್ರಂತೆ. ಹಾಗಾಗಿ ಇಲ್ಲಿಗೆ ಸುಮಾರು 70ಕ್ಕೂ ಹೆಚ್ಚು ಪೈಪ್ಗಳನ್ನ ತಂದು ಹಾಕಲಾಗಿತ್ತಂತೆ. ಆದರೆ ಅದೇ ಸಮಯಕ್ಕೆ ಆಗ ವಿಧಾನಸಭೆಯ ಚುನಾವಣೆಯ ನೀತಿ ಸಂಹಿತೆ ಬಂತಲ್ಲ, ಹಾಗಾಗಿ ಕಳ್ಳನಿಗೊಂದು ಪಿಳ್ಳೆ ನೆಪ ಅಂತಾರಲ್ಲ, ಹಾಗೆಯೇ ನಗರಸಭೆ ಅಧಿಕಾರಿಗಳು ಕೂಡ ಈ ಕಟ್ಟಿಕೊಂಡ ಮ್ಯಾನ್ ಹೋಲ್ಗಳ ಯುಜಿಡಿ ನೀರು ಚರಂಡಿಗೆ ಬಿಟ್ಟು ಸುಮ್ಮನಾಗಿದ್ದಾರೆ. ಆ ನಂತರ ಅದರ ಕಡೆ ಗಮನವೇ ಹರಿಸಿಲ್ಲ. ಇದು ಒಂದು ಸಮಸ್ಯೆಯಾದರೆ ಇಲ್ಲಿ ತಂದು ಹಾಕಿದ್ದ ಪೈಪ್ಗಳು ಕೂಡ ನಾಪತ್ತೆಯಾಗಿವೆ ಎಂಬುದು ಮತ್ತೊಂದು ಶಾಕಿಂಗ್ ವಿಚಾರ. ಇಲ್ಲಿ ಹಾಕಿದ್ದ ನಗರಸಭೆಯ ಪೈಪ್ಗಳು ಏನಾದವು ಎಂಬ ಬಗ್ಗೆ ಗುತ್ತಿಗೆದಾರರಿಗೆ ಮಾಹಿತಿಯೇ ಇಲ್ಲ. ಹಾಕಿದ್ರಲ್ಲ ಇಲ್ಲಿ ಗಂಗನಮಿತಿಯಲ್ಲಪ್ಪ, ಮೈಪ್ನಳ್ಳಿ ರೋಡಲ್ಲಿ ಏನು ಮಾಡಿದ್ರದು? ಅದು ಅವರು ಸುದೀಕಲ್ಲಿ ಅಲ್ಲಿ ಇಲ್ಲಿ ಇದು ಯಾವುದು 4ನೇ ವಾರ್ಡಲ್ಲಿ ಅಲ್ಲೆಲ್ಲ ಎಲ್ಲ ಹಾಕ್ಸಿದ್ರು ಅವರು. ಅಲ್ಲ, ಇಲ್ಲಿ ಕೆಲಸ ಮಾಡಬೇಕು ಅಂತಾನೆ ತಾನೇ ಹಾಕಿದ್ದು. ಹಾಂ, ಮತ್ತೆ ಯಾಕೆ ಎತ್ಕೊಂಡೋದ್ರು? ಏನೋ ಗೊತ್ತಿಲ್ಲ, ನಾನು ನನ್ಸೇಗೌಡ ಕೇಳ್ಬೇಕಾ? ನೀವೆಲ್ಲ ಪೈಪ್ಗಳು ಹಾಕಿದ್ರೆ ನಾವು ಕೆಲಸ ಮಾಡ್ಸೋಣ ಅಂತಿದ್ವಿ. 3 ಇದು ಮ್ಯಾನ್ವಲ್ಲು ತುಂಬೋಗ್ಬಿಟ್ಟಿದೆಯಲ್ಲ, ತುಂಬೋಗಿ ಎಲ್ಲ ಮೇಲೆ ಹರಿತಾ ಇತ್ತಲ್ಲ. ತರಿಸಿದ್ದೆ. ಹಾಂ, ಮತ್ತೆ ಅದೇನೋ ಇದಾಯ್ತು ಅಂತೇಳಿ ಅವಾಗ ನಿಲ್ಲಿಸ್ಬಿಟ್ರಲ್ಲ. ಅವಾಗ ಹೌದಾ? ಕೋಡ್ ಆಫ್ ಕಂಡಕ್ಟ್ಸ್ ಅವು ಇವು ಬಂತು ಅಂತೇಳಿ ನಿಲ್ಲಿಸ್ಬಿಟ್ರಲ್ಲ. ಹಾಂ, ಅಲ್ಲಿಗೆ ಅದು ನಿಂತೋಯ್ತಲ್ಲ. ನಮ್ಮ ಅಧಿಕಾರಿಗಳು ಮಾಡೋ ಅಂತೇಳಿಲ್ಲ ನಿಮಗೆ? ಅಲ್ಲಿಗೆ ಸ್ಟಾಪ್ ಆಯ್ತಲ್ಲ, ಕೋಡ್ ಆಫ್ ಕಂಡಕ್ಟ್ ಬಂತು, ಸುಮ್ಮನೆ ಆಗೋಯ್ತಲ್ಲ. ಬರೀ ಆ ಪೈಪದ್ ಮಾತ್ರ ಬಿಲ್ ತಗೊಂಡು ಸುಮ್ಮನೆ ಆಗೋದೆ. ಮತ್ತೆ ಅದಕ್ಕೆ ಆಗೋದ್ಮೇಲೆ ನಾವು ಹೇಳಿಲ್ವಾ ನಿನಗೆ ನರಸೇಗೌಡರು? ಇಲ್ಲ ಅಲ್ಲಿ ಇಲ್ಲಿ ಮೋರಿಗಳಿಗೆ ಅವಾಗೇನು ಹಾಕ್ಸಿದ್ರಣ್ಣ ಕೆಲವು ವರ್ಷ. ಎಲ್ಲ ಇದೆ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಪೈಪ್ಗಳಿತ್ತು, ಬಂದು ನೋಡಿದ್ರೆ ಇಲ್ಲ ಇಲ್ಲಿ.
ನಾನು ಅವತ್ತೇ ನಗರಸಭೆಗೆ ಹಾಕ್ಸ್ಕೊಂಡ್ಬಿಟ್ರಿ ಅಂದ್ರೆ ಅವ್ರು ಇರ್ಲಿ ಬಿಡಿ ಇಲ್ಲೇ ಯಾವ್ದಾದ್ರು ಬಂದ್ರೆ ಹಾಕ್ಸೋಣ ಅಂತ ಇದ್ರು. ಹಾಂ ಹೇಳಿ ನೋಡಿ ಅವ್ರನ್ನ, ಯಾರನ್ನ ಕೇಳಬೇಕು ಇವಾಗ? ನರಸಗೌಡ್ರನ್ನೇ ಕೇಳಿ. ಹೌದಾ, ಹ್ಮ್, ಆಯ್ತಪ್ಪ ಕೇಳ್ತೀನಿ ಬಿಡಿ. ಕೇಳಿದ್ರಲ್ಲ, ಎಲ್ಲಿ ಯುಜಿಡಿ ಸಮಸ್ಯೆ ನಿವಾರಣೆಗೆ ಪೈಪ್ ತಂದು ಹಾಕಿದ ಗುತ್ತಿಗೆದಾರನ ಹೆಸರು ಪ್ರಕಾಶ್. ಆತ ನಗರಸಭೆಯ ಗುತ್ತಿಗೆದಾರ. ಆದರೆ ಇಲ್ಲಿ ತಂದು ಹಾಕಿದ್ದ ಪೈಪ್ಗಳು ಎಲ್ಲಿ ಎಂದು ಸ್ವತಃ ನಗರಸಭೆಯ ಸದಸ್ಯರೇ ಕೇಳಿದ್ರೆ ಅದನ್ನ ನಗರಸಭೆಯ ಎಂಜಿನಿಯರ್ ನರಸೇಗೌಡ್ರನ್ನ ಕೇಳಿ ಎಂಬ ಉತ್ತರ ಬಂತು. ಸರಿ, ನರಸೇಗೌಡ್ರನ್ನು ಕೇಳೋಣ ಎಂದು ಅದೇ ನಗರಸಭೆ ಸದಸ್ಯ ಸತೀಶ್ ಅವರು ಕರೆ ಮಾಡಿ ಪ್ರಶ್ನೆ ಮಾಡಿದ್ರು. ಉತ್ತರ ಏನು ಬಂತು ಅಂತ ನೀವೇ ಕೇಳಿ. ಇದು ಪ್ರಾಬ್ಲಮ್ ಇತ್ತಲ್ಲ ಸರ್, ಗಂಗನಮಿದ್ದಿ ಮೈಪ್ನಳ್ಳಿ ರೋಡಲ್ಲಿ ಸರ್. ಆಗಿತ್ತು ಯುಜಿಡಿ ಎಲ್ಲಿ ಸರ್? ಎಲ್ಲ ಚರಂಡಿಗೆ ಬಿಟ್ಟಿದ್ದಾರಲ್ಲ, ಹೇಳ್ತಾ ಇಲ್ವಾ ನಿಮಗೆ? ಹೇಳಿದ್ನಲ್ಲ, ಪೈಪ್ಗಳೆಲ್ಲ ಹಾಕಿದ್ರಲ್ಲ ಪ್ರಕಾಶ್. ಯಾವಾಗ ಹೇಳಿ, ಎಷ್ಟು ದಿನದಲ್ಲಿ ಸರ್ ಆಗಿತ್ತು ಅವಾಗ, ಹಾಗೆ ಒಂದು 5 ತಿಂಗಳು ಆಗಿತ್ತಲ್ಲ ಸರ್ ಪೈಪ್ಗಳು ಹಾಕಿ. 5 ತಿಂಗಳಿಂದ ಸರಿ ಮಾಡಿಸಿದಲ್ಲ, ಮೂಲೆಗಳೇ ಬ್ಲಾಕ್ ಆಗಿ ಇವಾಗೆಲ್ಲ ನಾರ್ಮಲ್ ಹೋಗ್ತಾ ಇತ್ತಲ್ಲ. ಇಲ್ಲ ಸರ್, ಎಲ್ಲನೂ ಚರಂಡಿಗೆ ಹೋಗ್ತಾ ಇದೆ, ಫುಲ್ ಸ್ಮೆಲ್ ಅಂತೇಳಿ ಎಲ್ಲ ಜನ ಎಲ್ಲ ಬಂದು ವಾಕ್ ಮಾಡೋರು ಎಲ್ಲ ಫುಲ್ಲು ಬಂದು ನಮಗೆ ಇದು ಮಾಡ್ತಾ ಇದ್ದಾರೆ ಸರ್, ಎಲ್ಲ ಕೇಳ್ತಾ ಇದ್ದಾರೆ ಸರ್. ಅದು ನೋಡಿ ಸರ್, ಅದು ಇಲ್ಲಿ ಬಂದು ನೋಡಿದ್ದಕ್ಕೆ ಪೈಪ್ಗಳೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅದೇ ಯಾವಾಗ ತಗೊಂಡೋದ್ರೋ ಗೊತ್ತಿಲ್ಲ ಸರ್, ನಿಮ್ಮನ್ನು ಕೇಳು ಅಂತಾನೆ ಪ್ರಕಾಶ್. ನನಗೆ ಗೊತ್ತಿಲ್ಲ ಸರ್, ಯಾವ ಪೈಪ್ ಹೇಳಿ ಸರ್. ಇಲ್ಲಿ ಯುಜಿಡಿ ಮಾಡೋಕ್ಕೆ ನೀವು 3 ಮ್ಯಾನ್ವಲ್ ತುಂಬೋಗ್ಬಿಟ್ಟಿದೆ. 9ನೇ ವಾರ್ಡು, 8ನೇ ವಾರ್ಡು, 7ನೇ ವಾರ್ಡು, 11ನೇ ವಾರ್ಡ್ ಎಲ್ಲ ನೀರು ಅಲ್ಲಿಗೆ ಬರೋದಲ್ವ ಸರ್, ಕೆರೆ ಅಂಗಳದಲ್ಲಿ, ಕೆರೆ ಪಕ್ಕದಲ್ಲಿ. ಅದು ಕೆರೆ ಕಡೆ ಹೋಗ್ತಾ ಇಲ್ಲ, ಇದ್ ಕಡೆ ಸೆಂಟ್ರ್ ತಿರುಗ್ಸೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಲ್ಲ. ಹಿಂಗೆ ಮಾಡ್ತೀವಲ್ಲ ಸರ್, ಅದು ಚಾಲು ಆಯ್ತದ ಎಲ್ಲ, ನೀರು ಸ್ಟಾರ್ಟ್ ಆಯ್ತಲ್ಲ. ಅದು ಎಲ್ಲಿ ಹೋಗ್ತಾ ಇದೆ ಸರ್? ಎಲ್ಲ ಚರಂಡಿಗೆ ಹೋಗ್ತಾ ಇದೆ, ಎಲ್ಲ ಚರಂಡಿಗೆ ಹೋಗ್ತಾ ಇದೆ. ಎಲ್ಲ ಜನ ಎಲ್ಲ ಬೊಂಬಡಿ ಮಾಡ್ತಾ ಇದ್ದಾರೆ, ನಮ್ಗೆ ಸ್ಮೆಲ್ ಬರ್ತಾ ಇದೆ. ಬೇಸಿಗೆಯಲ್ಲಿ ಅಷ್ಟೊಂದು ಪ್ರಾಬ್ಲಮ್, ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ ಪ್ರಾಬ್ಲಮ್ ಸರ್. ಇಲ್ಲಿ ಚರಂಡಿಯಿಂದ ಸುಮಾರು ಕೆರೆಗೆ ಹೋಗ್ತಾ ಇದೆ ಸರ್. ನೀವು ಹೇಳಿದ್ನಲ್ಲ ಸರ್ ನರಸೇಗೌಡ್ರೆ. ಹೇಳಿಲ್ಲ ನನಗೆ ಯಾವತ್ತು. ಅಯ್ಯೋ, ಏನು ಸರ್ ಹಿಂಗೆ ಹೇಳ್ತೀರಾ? ಯಾವತ್ತು ಹೇಳಿದ್ರೆ ಹೇಳಿ ಸರ್. ಸರ್ ಎಷ್ಟು ಮ್ಯಾನ್ವಲ್, 3 ಮ್ಯಾನ್ವಲ್ ನೀರನ್ನು ಇದಕ್ಕೆ ಬಿಟ್ಟಿರೋ ಸರ್. ನಾನು ಮೊನ್ನೆ ಮೀಟಿಂಗಲ್ಲಿ ಹೇಳ್ದ್ನಲ್ಲ ಸರ್, ಮೀಟಿಂಗಲ್ಲಿ ಹೇಳಿದಾಗ ನಿಮ್ಗೆ ಜ್ಞಾಪಕ ಬರಲಿಲ್ವಾ? ನೋಡಿ 3 ಮ್ಯಾನ್ವಲ್ದು ಅತಾವುಲ್ಲ ಕೇಳಿ, ಅತಾವುಲ್ಲನೇ ಅದನ್ನೆಲ್ಲನೂ ಉಕ್ತಾ ಇರೋ ನೀರನ್ನೆಲ್ಲನೂ ಚರಂಡಿಗೆ ಬಿಟ್ಟಿದ್ದಾನೆ. ಇವತ್ತಿಗೂ ಕೆರೆಗೆ ಹೋಗ್ತಾ ಇದೆ, ಮ್ಯಾನ್ವಲ್ಗೆ ಹೋಗ್ತಾ ಇಲ್ಲ. ನೋಡಿ ಸರ್, ಅದನ್ನ ಅವರು ಪ್ರಕಾಶ್ ಕಾಂಟ್ರಾಕ್ಟು ಪೈಪ್ ಹಾಕ್ಕೊಂಡು ಹೋಗಿದ್ದ, ಪೈಪೆಲ್ಲ ಹಾಕ್ಕೊಂಡಿದ್ದ ಇಲ್ಲೇ. ಮೊನ್ನೆ ಬಂದು ಇವಾಗ ನೋಡ್ತೀನಿ ಪೈಪೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕೇಳಿದ್ರೆ ನಿನ್ನ ಮೇಲೆ ಹೇಳ್ತಾನೆ. ನಿಮ್ದು ಎಷ್ಟು ದಿನದ ಇದು ಹಿಂದೆ ನನಗೆ ಗೊತ್ತಿರೋ ಒಂದು 6 ತಿಂಗಳು ಹಿಂದೆಗಡೆ ವಿಚಾರ ಹೇಳ್ತಾರೆ. ಹೌದು ಸರ್. ಅವಾಗ ಪೈಪು ಪ್ರಕಾಶ ತಗೊಂಬಂದು ಹಾಕಿದ್ದ ಸರ್, ಸಿಮೆಂಟ್ ಪೈಪೆಲ್ಲ ಹಾಕಿದ್ದ, ಒಂದು 15 ಪೈಪ್ ಹಾಕಿದ್ದ, ಒಂದು ಪೈಪು ಇಲ್ಲ ಇಲ್ಲಿ. ಅಲ್ಲ ಅವಾಗ ಬೇಡ ಅಂದ್ಬಿಟ್ಟು ತಿರ್ಗಾ ಏನೋ ಸಾಲ್ವ್ ಆಯ್ತು, ನೀರು ಸ್ಟಾರ್ಟ್ ಆಯ್ತು, ಹಂಗಾಗಿ ನಾವು ಕ್ಯಾನ್ಸಲ್ ಮಾಡಿದ್ವಿ. ಬೇಡ ಸರ್, ನಾವು ಒಂದ್ಸಲಿ ಕಟ್ಟೆ ಎಲ್ಲ ಫುಲ್ ಕ್ಲೀನ್ ಮಾಡಿಸಿದ್ವಿ. ಯಾವಾಗ ಕಟ್ಟೆ ಕೆಳಗಡೆ ಮ್ಯಾನ್ವಲ್ಗಳೆಲ್ಲ ಕಲ್ಲುಗಳು ಹಾಕಿದ್ರು, ಅವಾಗೆಲ್ಲ JCB ತಗೊಂಡೋಗಿ ಮಳೆಗಾಲದಲ್ಲಿ ಇದು ಮಾಡಿದ್ವಿ. ಬಟ್ ಇವಾಗ ತಿರುಗಿ ಸ್ಟಾರ್ಟ್ ಆಗುತ್ತಲ್ಲ ಸರ್, ಸ್ಟಾರ್ಟ್ ಆದರೆ ಇದು ಎಲ್ಲ ರೋಡ್ ಮೇಲೆ ಬರುತ್ತೆ ಸರ್ ನೀರೆಲ್ಲನೂ. ನೋಡಿ ಸರ್, ಅದಂಗೆ ಸರ್. ಅದೇನಾಯ್ತು ನೋಡಿ ಮಾಡ್ಸಂಬಿಡಿ ಸರ್. ಆಯ್ತು, ಓಕೆ ಸರ್. ಕೇಳಿದ್ರಲ್ಲ, ಗುತ್ತಿಗೆದಾರರನ್ನ ಕೇಳಿದ್ರೆ ಎಂಜಿನಿಯರ್ ಮೇಲೆ, ಎಂಜಿನಿಯರ್ರನ್ನ ಕೇಳಿದ್ರೆ ಕಾಮಗಾರಿಯೇ ಮುಗಿದಿದೆಯಲ್ಲ ಎಂಬ ಉತ್ತರ. ಅಂದರೆ ನಗರಸಭೆ ಸದಸ್ಯರ ಗಮನಕ್ಕೆ ಬಾರದೆ ಅಲ್ಲಿನ ಸಮಸ್ಯೆ ಪರಿಹಾರವೇ ಆಗದೆ ಯುಜಿಡಿ ಸಮಸ್ಯೆಯನ್ನ ಪರಿಹರಿಸಲಾಗಿದೆ ಎಂಬ ಉತ್ತರ ಬರೆಯುತ್ತಾರೆ ಚಿಕ್ಕಬಳ್ಳಾಪುರ ನಗರಸಭೆಯ ಎಂಜಿನಿಯರ್ ನರಸೇಗೌಡ್ರ. ಹಾಗಾದ್ರೆ ಇದೇ ರೀತಿ ಎಷ್ಟು ಕಾಮಗಾರಿಗಳು ನಡೆಸದೆಯೇ ಮುಕ್ತಾಯವಾಗಿದೆಯೋ, ಅವುಗಳಿಗೆ ಬೆಲ್ ಆಗಿದೆಯೋ ಆ ನರಸೇಗೌಡರಿಗೆ ಗೊತ್ತಾ. ನಗರಸಭೆಯ ಆಸ್ತಿ ಏನಾಗಿದೆ ಎಂಬ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲವೆಂದರೆ ಇಲ್ಲಿನ ನಗರಸಭೆ ಯಾವ ಮಟ್ಟದಲ್ಲಿ ಹದಗೆಟ್ಟಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು.
ಇನ್ನು ಇಲ್ಲಿಗೆ ಯುಜಿಡಿ ನೀರು ಕೇವಲ ಒಂದು ವಾರ್ಡಿನಿಂದ ಮಾತ್ರ ಬರುತ್ತಿಲ್ಲ. ಬರೋಬ್ಬರಿ 4 ವಾರ್ಡುಗಳ ಯುಜಿಡಿ ತ್ಯಾಜ್ಯ ನೀರು ಇದೇ ಚರಂಡಿಯ ಮೂಲಕ ಕಂದವಾರ ಕೆರೆ ಸೇರುತ್ತಿದೆ. ಇದು ನಾನು ಹೇಳುತ್ತಿರುವ ಮಾತಲ್ಲ, ಸ್ವತಃ ನಗರಸಭೆ ಸದಸ್ಯರೇ ಹೇಳಿರುವ ಮಾತು. 7, 8, 6 ಮತ್ತು 11ನೇ ವಾರ್ಡುಗಳ ಯುಜಿಡಿ ತ್ಯಾಜ್ಯ ನೀರು ಯುಜಿಡಿ ಪೈಪ್ಲೈನ್ ಮೂಲಕ ಹರಿಯುವುದು ಬಿಟ್ಟು ಚರಂಡಿಗೆ ಹರಿಯುತ್ತಿದೆ. ಅದರಲ್ಲೂ ಒಂದೆರಡು ದಿನಗಳಿಂದ ಅಲ್ಲ, ಕಳೆದ 6 ತಿಂಗಳಿಗೂ ಹೆಚ್ಚು ಕಾಲದಿಂದ ಹರಿಯುತ್ತಿದೆ. ಇನ್ನು ಈ ಭಾಗದ ನಿವಾಸಿಗಳು ದುರ್ವಾಸನೆ ತಡೆಯಲಾರದೆ ನಗರಸಭೆಗೆ ಶಾಪ ಹಾಕುತ್ತಿದ್ರೆ, ಈ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ನಗರಸಭೆಗೆ ಚೀಮಾರಿ ಹಾಕುತ್ತಿದ್ದಾರೆ. ಸರ್, ವಾರ್ಡ್ ನಂಬರ್ 7 ನಗರಸಭೆ ಸದಸ್ಯರು ಸತೀಶ್ ಅಂತ. ಸುಮಾರು 3 ವಾರ್ಡು ಈಜುಡಿ ನೀರು ಬರುತ್ತೆ ಸರ್. ಜಿಲ್ಲಾ ಹಾಸ್ಪಿಟ್ಲಿಂದ 9ನೇ ವಾರ್ಡು, 8ನೇ ವಾರ್ಡು, 7ನೇ ವಾರ್ಡು, 11ನೇ ವಾರ್ಡು 3 ವಾರ್ಡು ನೀರು ನನಗೆ ಮಾಡಲ್ಲೇ ಗಂಗನಮಿದ್ದಿ ರೋಡಲ್ಲೇ ಬರಬೇಕು, ಮೈಪನಹಳ್ಳಿ ರಸ್ತೆಯಲ್ಲಿ 3 ವಾರ್ಡು ತುಂಬಿ ಹರಿತಾ ಇತ್ತು. ಅರ್ಧಾಗ ಏನು ಹೇಳಿದ್ರು, ನಾನು ಅಧಿಕಾರಿಗಳಿಗೆ ನಾನು ಮನವಿ ಕೊಟ್ಟೆ, ಸರ್ ಇದು ಮಾಡಲೇಬೇಕು ನೀವು ಅಂತೇಳಿದ್ದಕ್ಕೆ ಹಿಂದಿನ ಸರ್ಕಾರ ಇದ್ದಾಗ ಪೈಪ್ಗಳೆಲ್ಲ ತಂದು ಹಾಕಿದ್ರು. ಇಲ್ಲಿ ಪೈಪ್ಗಳೆಲ್ಲ ತಂದಾಕಿದ್ರು, ಆಯಿತು ಕೆಲಸ ಮಾಡ್ತೀವಿ ಅಂದ್ಕೊಂಡಿದ್ರು. ಇವತ್ತಿಗೂ ಕೆಲಸನೇ ಮಾಡಿಲ್ಲ ಸರ್. ಎಲ್ಲ ಜನಗಳೆಲ್ಲ ಬೈಕೊಂಡು ಹೋಗ್ತಾರೆ. ರೋಡಲ್ಲಿ ವಾಸನೆ, ಜನಗಳಿಗೆಲ್ಲ ಇಲ್ಲಿ ಸೊಳ್ಳೆಗಳ ಕಾಟ, ಅದು ಇದು ಲೇಔಟ್ ಅವರೆಲ್ಲ ಬಂದು ನನಗೆ ಫುಲ್ಲು ಚಿತ್ರಹಿಂಸೆ ಕೊಡ್ತಾಯಿದ್ದಾರೆ ಸರ್. ಜನ ಎಲ್ಲ ಪಾಪ ಅವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ಸೂಕ್ತ ಕ್ರಮ ತಗೊಂಡು ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಸರ್, ಇದು ಎಲ್ಲ 3 ವಾರ್ಡಿಂದ ಬಂದುಬಿಟ್ಟು ಇವಾಗೆಲ್ಲ ಚರಂಡಿಗೆ ಬಿಟ್ಬಿಟ್ಟಿದ್ದಾರೆ. ಚರಂಡಿಯಿಂದ ಕೆರೆಗೆ ಹೋಗ್ತಾ ಇದೆ ಸರ್, ಕಂದವಾರ ಕೆರೆಗೆ ಹೋಗ್ತಾ ಇದೆ. ಸುಮಾರು ಅದು ಪ್ರಾಬ್ಲಮ್ ಸರ್, ಹಂಗೆಲ್ಲ ಮಾಡಬಾರ್ದು. ದಯವಿಟ್ಟು ಇದು ಕ್ರಮ ತಗೊಳ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಸರ್, ಈಜುಡಿನ ಚರಂಡಿಗೆ ಹಾಕೋಗ್ತಾ ಇದೆ ಅಂದರೆ ಒಂದು 3 ಮ್ಯಾನ್ವಲ್ ತುಂಬೋಗಿದೆ ರೋಡಲ್ಲಿ, ಮೈನ್ ರೋಡಲ್ಲಿ ಕೆಲಸ ಮಾಡು ಅಂತ ಹೇಳಿದ್ದೀನಿ ಸರ್. ಅಧಿಕಾರಿಗಳಿಗೆ ಹೇಳಿ ನಾನು ಸುಮಾರು ಸಲ ಮನವಿ ಮಾಡ್ಕೊಂಡಿದ್ದೀನಿ. ನಾನು ಮೊನ್ನೆ ಮೀಟಿಂಗಲ್ಲಿ ಕೂಡ ಹೇಳಿದ್ದೀನಿ ಸರ್. ನಾನು ಅವರು ಎತ್ತೆತ್ಕೊಂಡಿಲ್ಲ ಸರ್. ತುಂಬಿ ಹರಿದ್ಬಿಟ್ಟು ಅದು ಕೆರೆಗೆ ಹೋಗ್ತಾ ಇದೆ ಸರ್. ಅದು ಸರ್, ಇದು ಒಂದು 5 ತಿಂಗಳಿಂದ ಸಮಸ್ಯೆ ಇದೆ ಸರ್. ಇದು ದಯವಿಟ್ಟು ಇದನ್ನು ಸೂಕ್ತವಾಗಿ ಕ್ರಮ ತೊಗೊಂಡು ಕೆಲಸ ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಜನ ಎಲ್ಲ ಬೈಕೊಂಡು ಹೋಗ್ತಾರೆ ಸರ್. ಜನ ಎಲ್ಲ ನಂಗೆ ಫೋನ್ಗಳು ಮಾಡಿ ಕೇಳ್ತಾರೆ ಸರ್. ಇಲ್ಲಿ ವಾಕ್ ಮಾಡೋರು ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ವಾಕ್ ಮಾಡೋರು ಕೇಳ್ತಾರೆ ಸರ್, ಏನು ರೀ ಇಲ್ಲಿ ನಿಮ್ಮ ವಾರ್ಡಲ್ಲಿ ಇಷ್ಟು ಸ್ಮೆಲ್ ಇದೆ, ಯಾಕೆ ಈ ಥರ ನೀವು ಕೆಲಸ ಮಾಡ್ತಾಯಿಲ್ಲ ಅಂತ ಕೇಳ್ತಾ ಇದ್ದಾರೆ ಸರ್. ದಯವಿಟ್ಟು ಇದು ಕ್ರಮ ತಗೊಳ್ಬೇಕು ಸರ್. ಇನ್ನು ನಮ್ಮ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿ ಹೇಗಿದೆ ಎಂಬುದಕ್ಕೆ ಈ ಮ್ಯಾನ್ ಹೋಲ್ಗಳನ್ನು ಒಮ್ಮೆ ನೋಡಿ. ಇದು ಖಾಸಗಿ ಬಡಾವಣೆಯಲ್ಲಿ ಹಾಕಿರುವ ಮ್ಯಾನ್ ಹೋಲ್ಗಳು, ಆದರೆ ಇವುಗಳಿಗೆ ಕಲ್ಲು ಮಣ್ಣು ತುಂಬಿ ಭರ್ತಿಯಾಗಿವೆ. ಈ ಮ್ಯಾನ್ ಹೋಲ್ಗಳ ಮೇಲೆ ಮುಚ್ಚಳಗಳೇ ಇಲ್ಲವಾಗಿವೆ. ಆದರೂ ಇದರ ಕಡೆ ಗಮನ ಹರಿಸಲು ಪಾಪ ನಮ್ಮ ನಗರಸಭೆ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವ ಬ್ಯುಸಿಯಲ್ಲಿದ್ದಾರಲ್ಲ. ಹಾಗಾಗಿ ಈ ಮ್ಯಾನ್ ಹೋಲ್ಗಳು ಹಾಳಾಗಲಿ, ಯುಜಿಡಿ ನೀರು ಚರಂಡಿಗೆ ಮತ್ತು ಕೆರೆಗೆ ಹರಿಯಲಿ, ಜನರು ರೋಗ ಪೀಡಿತರಾಗಲಿ, ಇವರ ಗಮನ ಹರಿಸಲು ಮಾತ್ರ ಸಮಯವೇ ಇಲ್ಲ. ಯಾಕೆಂದ್ರೆ ಅವರು ಬಡಪಾಯಿ ತಳ್ಳೋ ಗಾಡಿಗಳನ್ನ ತೆರವು ಮಾಡಬೇಕಲ್ಲ. ಎರಡು ಬಣ್ಣಗಳಲ್ಲಿ ಕಾಣುತ್ತಿದೆಯಲ್ಲ, ಅದೇ ಕಣ್ರಿ. ಕಪ್ಪು ಬಣ್ಣದಲ್ಲಿ ಹರಿಯುತ್ತಿರುವ ನೀರು ಚರಂಡಿಯ ತ್ಯಾಜ್ಯ ನೀರಾದರೆ, ಕಂದು ಬಣ್ಣದಲ್ಲಿ ಹರಿಯುತ್ತಿರುವ ನೀರು ಯುಜಿಡಿ ನೀರು. ಈ ಯುಜಿಡಿ ನೀರು ಈಗಾಗಲೇ ಹೇಳಿದಂತೆ 4 ವಾರ್ಡುಗಳಿಂದ ಹರಿದು ಬಂದು ಕಂದವಾರ ಕೆರೆ ಸೇರುತ್ತಿದೆ. ಇದರಲ್ಲಿ ಇನ್ನು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೆಂದರೆ, ಜಿಲ್ಲಾಸ್ಪತ್ರೆಯ ತ್ಯಾಜ್ಯ ನೀರು ಕೂಡ ಯುಜಿಡಿ ಮೂಲಕ ಇದೇ ಕಂದವಾರ ಕೆರೆಗೆ ಹರಿಯುತ್ತಿದೆ ಎಂಬುದು. ಇಂತಹ ನೀರು ನೇರವಾಗಿ ಕಂದವಾರ ಕೆರೆಗೆ ಹರಿದು ಜನರು ಮತ್ತು ಜಾನುವಾರುಗಳು ಅನಾರೋಗ್ಯಕ್ಕೆ ಪಾಲಾಗುತ್ತಿದ್ದಾರೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ನಗರಸಭೆ ಅಧಿಕಾರಿಗಳು ಮಾತ್ರ ಒತ್ತುವರಿ ತೆರವು ಮಾಡುವ ಬ್ಯುಸಿಯಲ್ಲಿರುವುದು ವಿಪರ್ಯಾಸವೇ ಸರಿ.
ಈಗಲಾದರೂ ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇಲ್ಲಿ ನಾಪತ್ತೆಯಾಗಿರುವ ಪೈಪ್ಗಳನ್ನು ಪತ್ತೆ ಮಾಡುವ ಜೊತೆಗೆ ಚರಂಡಿಗೆ ಹರಿದು ಕಂದವಾರ ಕೆರೆ ಸೇರುತ್ತಿರುವ ಯುಜಿಡಿ ನೀರು ತಡೆಯುವ ಮೂಲಕ ಇಲ್ಲಿನ ನಿವಾಸಿಗಳು ಮತ್ತು ಈ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ಮುಕ್ತಿ ನೀಡಲಿದ್ದಾರಾ? ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.